ನಮ್ಮ ಬನ್ನೂರಲ್ಲಿ ಅಣ್ಣನ ಪುತ್ಥಳಿ ನಿರ್ಮಾಣ ಆಗೈತೆ. ಅದೇ ಜಾಗದಲ್ಲಿ ಪುತ್ಥಳಿಗೆ ಪೂಜೆ ಮಾಡಿ ಕೇಕ್ ಕಟ್ ಮಾಡಿ ಸಿಹಿ ಹಂಚುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಿ. ಸರ್, ಇಡೀ ರಾಜ್ಯನ ನೋಡುವಂತ ಒಂದು ಪುತ್ಥಳಿ ಅನಾವರಣ ಮಾಡೋದು ಸರ್. ಇಡೀ ಚಿತ್ರರಂಗದ ದಿಗ್ಗಜರೆಲ್ಲ ಬಂದರು ನಮ್ಮ ಬನ್ನೂರಿಗೆ. ಹಾಗಾಗಿ ಬಹಳ ವಿಶೇಷವಾಗಿ ದೊಡ್ಡ ಕಾರ್ಯಕ್ರಮವಾಗಿ ಮಾರ್ಪಡ್ತು. ಮತ್ತೆ ಇಡೀ ರಾಜ್ಯನೇ ನೋಡುತ್ತೆ ಸರ್ ನಮ್ಮ ಬನ್ನೂರನ್ನ. ಆ ಒಂದು ದೊಡ್ಡ ಸಮಾರಂಭ ಇವತ್ತು ಸರಳ ಹುಟ್ಟುಹಬ್ಬದಲ್ಲಿ ಕೂಡ ಆಚರಣೆ ಮಾಡ್ತಾ ಇದ್ದೀರಾ. ಮತ್ತೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಅದು ಫಂಕ್ಷನ್ ಬಗ್ಗೆ ಬಂದಂತ ಏನು ಕಲಾವಿದರು ದಿಗ್ಗಜರು ಬಂದ್ರು, ಅವ್ರಗಳಿಗೆ ನಮ್ಮ ಬನ್ನೂರಿನ ಮೇಲೆ ಇರುವ ಪ್ರೀತಿ ಹಾಗೂ ಅಂಬರೀಷ್ ಅಣ್ಣನ ಮೇಲೆ ಇರುವ ಅಭಿಮಾನದಿಂದ ಅವ್ರಿಗೆ ನಾವು ಯಾವುದೇ ರೀತಿ ಇನ್ವಿಟೇಷನ್ ಕಾರ್ಡಿಯಲ್ಲಿ ಮತ್ತೆ ಇನ್ನೊಂದು ಏನೋ ಬರೀ ವಾಟ್ಸ್ಆಪ್ ಮಾಡಿದ್ದು ಅಷ್ಟೇ, ಏನು ಮಾಡಿಲ್ಲ. ಅವ್ರ ಹತ್ರನೂ ಹೋಗಿಲ್ಲ. ಅಯ್ಯೋ, ಬರೀ ಫೋನ್ ಮಾಡಿದ್ರೆ ವಾಟ್ಸ್ಆಪ್ ಮಾಡಿ ನೀವು ಬರೋದ್ ಬೇಡ ಮಾಡ್ಕೊಂಡು ನೀವು ಏನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ ಅಂತ ಹೇಳಿ ಬರೀ ವಾಟ್ಸ್ಆಪ್ ಮುಖಾಂತರ ಕಳ್ಸಿದ್ರೆ ಎಲ್ರೂ ಅದೊಂದು ನಮ್ಮ ಬನ್ನೂರಿನ ಪ್ರೀತಿಗೋಸ್ಕರ ಅಷ್ಟು ದೊಡ್ಡ ಮಟ್ಟದಲ್ಲಿ ಬಂದು ಸೇರೋರು. ಅದು ಇಡೀ ಬನ್ನೂರು ಇತಿಹಾಸದಲ್ಲೇ ಅತಿ ದೊಡ್ಡ ಫಂಕ್ಷನ್ ಆಯ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಫಂಕ್ಷನ್ಗಳು 100 ನಡೀತವೆ. ಅದರಲ್ಲಿ ಸಕ್ಸಸ್ ಆಗೋದು ಮುಖ್ಯ. ಅದು ಅತ್ಯದ್ಭುತವಾಗಿ ಸಕ್ಸಸ್ ಆಯ್ತು. ಆ ಸಕ್ಸಸ್ಸಿಗೆ ಕಾರಣ ಆದಂತ ಪ್ರತಿಯೊಬ್ಬ ನಮ್ಮ ಬನ್ನೂರಿನ ಜನತೆಗೆ ಅನಂತ ಧನ್ಯವಾದಗಳು. ಖಂಡಿತ ಸರ್. ಸರ್, ಇವತ್ತು ಈ ಒಂದು ಸರಳ ಸುಂದರವಾದಂತ ಅರ್ಥಪೂರ್ಣವಾದಂತ ಹುಟ್ಟುಹಬ್ಬ ಮಾಡೋದಕ್ಕೆ ಯಾರ್ಯಾರು ಬಂದಿದ್ದಾರೆ ಸರ್? ಪದಾಧಿಕಾರಿಗಳು, ಜಿಲ್ಲಾ ಮಟ್ಟದ್ದು, ರಾಜ್ಯ ಮಟ್ಟದ್ದು? ಸರ್, ಇಲ್ಲಿ ನಮ್ಮ ಸಂಘದ ಪ್ರತಿಯೊಬ್ಬ ಪದಾಧಿಕಾರಿಗಳಿದ್ದಾರೆ, ನಮ್ಮ ಬನ್ನೂರು ಭಾಗದ ಅಭಿಮಾನಿಗಳಿದ್ದಾರೆ. ಜೊತೆಗೆ ಇಲ್ಲಿಗೆ ನಮ್ಮ ಅಂಬರೀಷ್ ಅಣ್ಣನ ಅಭಿಮಾನಿಯಾದಂಥ ಕೊಪ್ಪಳದಿಂದ ಹುಟ್ಟುಹಬ್ಬ ಆಚರಿಸಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಅವ್ರಿಗೆ ನಮ್ಮ ಎಲ್ಲ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಮಾತಾಡ್ತೀರಿ ಸರ್ ಒಂದೆರಡು ಅಂಬರೀಷ್ ಸರ್ ಬಗ್ಗೆ? ತಾವು ಕೊಪ್ಪಳದಿಂದ ಬಂದಿದ್ದೀರಾ ಸರ್? ನಿಜವಲ್ಲೂ ಬಹಳ ಖುಷಿ ಆಗುತ್ತೆ. ಏನ್ ಹೇಳ್ತೀರಾ ಸರ್? ಅಣ್ಣನ ಹುಟ್ಟುಹಬ್ಬದ ಶುಭಾಶಯಗಳು. ಮಾತಾಡಿ ಗಾಬರಿ ಮಾಡಿ ಹೇಳಿ. ಕೊಪ್ಪಳದಿಂದ ಬಂದಿರಾ ಸರ್? ನಿಜವಲ್ಲೂ ಕೊಪ್ಪಳ ಕಿನ್ನಾಳಿಂದ ಬಂದಿದ್ದೀವಿ. ಜಿಲ್ಲೆ ಹೇಳಿ. ಕೊಪ್ಪಳ ಜಿಲ್ಲಾ ಕಿನ್ನಾಳ ತಾಲೂಕು. ಓಕೆ ಸರ್, ನೀವು ಅಂಬರೀಷ್ ಸರ್ ಹಬ್ಬನ ಆಚರಣೆ ಎಲ್ಲಿ ಬೇಕಾದ್ರೂ ಮಾಡಬಹುದಾಯ್ತು, ಬನ್ನೂರಿಗೆ ಯಾಕೆ ಸರ್ ಬಂದ್ರಿ ವಿಶೇಷವಾಗಿ? ಹಂಗೆ ಇವರು ಇದು ಒಂದ್ ಮಾತು ತಿಳಿಸಿದ್ರು ಸರ್, ಹಿಂಗಾಗಿ ನಾವು ಬರ್ಬೇಕಲ್ಲ ಅಲ್ವಾ? ನೋಡಿ, ಅಭಿಮಾನ ಅನ್ನೋದು ನಮ್ಮ ಬನ್ನೂರು ದೇವನಗರಿ ಮನಸ್ಸಿನಲ್ಲಿ ಇರಬೇಕು ಸರ್. ಹಿಂಗಾಗಿ ಬಂದ್ರೆ ಅದು ಲೈಕ್ ಸರ್. ಓಕೆ ಹಾಗಾಗಿ ಅಲ್ಲಿಂದ ಬಂದಿದ್ದೀರಾ? ಸರ್, ಬರೋಕೆ ಒಬ್ಬರೇ ಬಂದಿದ್ದೀರಾ? ಓಕೆ ಸರ್, ಈಗ ಅಂಬರೀಷ್ ಸರ್ ಅವ್ರನ್ನ ನೀವು ಅವರು ಇದ್ದಾಗ ಅವ್ರನ್ನ ಮಾತಾಡ್ಸಿದ್ದೀರಾ ಸರ್? ಇಲ್ಲ ಸರ್, ದೂರದಿಂದ ಮಾತಾಡ್ಸಿದ್ದೀರಾ? ಸರ್, ಅಂಬರೀಷ್ ಸರ್ ಇಲ್ಲ ಅಂದ್ರೂ ಅವರು ಮಾತಾಡಿದಂತ ವೈರಲ್ ವಿಡಿಯೋಗಳು ಇವತ್ತಿನವರೆಗೂ ಪ್ರತಿಯೊಂದು ಮನೆಯಲ್ಲಿ ರಾಜರಿಸ್ತದೆ ಸರ್, ಅಲ್ವಾ? ಎಷ್ಟು ಖುಷಿ ಆಗುತ್ತೆ ನೋಡಿ. ಅಂಬರೀಷ್ ಅಣ್ಣ ಬೈದ್ರೇನೆ ನಮ್ಗೆ ಆಶೀರ್ವಾದನ ತಗೊಳ್ಳೋಂತ, ಅಂಬರೀಷ್ ಅಣ್ಣ ಬೈದ್ರೇನೆ ಆಶೀರ್ವಾದನ ಅನ್ನೋ ಅಭಿಮಾನಿಗಳು ನಾವೆಲ್ಲ ಇದೀವಿ. ನಾನು ಕೂಡ ಅಲ್ವೇ? ಬಹಳ ಖುಷಿ ಆಗುತ್ತೆ. ನಮ್ಗೆ ನಮ್ಮ ಬನ್ನೂರಿಗೆ ತಾವು ಬಂದಿದ್ದೀರಾ ಕೊಪ್ಪಳದಿಂದ, ನಿಮ್ಗೆ ಸ್ವಾಗತ ಕೂಡ. ಪ್ರತಿ ವರ್ಷನೂ ಕೂಡ ಬನ್ನಿ. ಹಾಗಾಗಿ ಇವತ್ತು ಏನೆಲ್ಲ ಅಂಬರೀಷ್ ಅಭಿಮಾನಿಗಳು ಇವತ್ತು ಹಬ್ಬ ಆಚರಣೆ ಮಾಡ್ತಿದ್ದಾರೆ. ಅದರಲ್ಲೂ ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ ಅತಿ ಹೆಚ್ಚು ಮಾಡುವಂಥದ್ದು ಸರ್. ತಮಗೂ ಕೂಡ ಶುಭಾಶಯ. ಓಕೆ ಸರ್, ಈಗ ಸುಮಲತಾ ಮೇಡಮ್ ಆಗಲಿ, ಅಭಿ ಸರ್ ಭೇಟಿ ಮಾಡೋದೇನ ಮಾಡಿದ್ರೆ ಸರ್ ಇತ್ತೀಚಿನ ದಿನಗಳಲ್ಲಿ? ಅಥವಾ ಅವಕಾಶ ಮಾಡ್ಕೊಡ್ಬೇಕಾ ನಿಮ್ಗೆ? ಭೇಟಿ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಾ ಸಂಘಟನೆಯಿಂದ ಅಥವಾ ನಮ್ಮ ಮಾಧ್ಯಮದಿಂದ ಮಾಡ್ಕೊಡಿ? ನಾನು ಮಾಡ್ಕೊಡ್ತೀನಿ ಸರ್, ಖಂಡಿತ. ಥ್ಯಾಂಕ್ ಯು. ಸರ್, ಮಾತಾಡಿ, ನೀವೊಂದೆರಡು ಮಾತು ಏನ್ ಹೇಳ್ತೀರಾ ಸರ್? ಸರ್, ಹೋಗ್ಲಿ ಸರ್. ಈಗ ನೀವು ಎಷ್ಟು ವರ್ಷ ಸರ್ ತಮ್ಗೆ? ಈಗ ತಮ್ಗೆ ಎಷ್ಟು ವರ್ಷ? 47. ಸರ್, ಅಂಬರೀಷ್ ಅಣ್ಣವ್ರ ಮೊದಲನೇ ಪಿಕ್ಚರ್ ನೀವು ನೋಡಿದ್ದು ಯಾವ್ದು ಸರ್? ನೀವು ನೋಡಿದ್ದು ಅಂಬರೀಷ್ ಸರ್ದು ಮೊದಲನೇ ಪಿಕ್ಚರ್ ಯಾವ್ದು ನೋಡಿದ್ದು? ಓಕೆ ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರ್. ನೀವು ನೋಡಿದಂತ ಪಿಕ್ಚರ್ಗಳು ಅವು? ನೀವು ಯುವಕರಾಗಿದ್ದಾಗ? ಓಕೆ. ಅಥವಾ ಅವ್ರನ್ನ ಲೈವ್ ಆಗಿ ನೋಡಿದ್ದು ಯಾವಾಗ ನೀವು? ಯಾವ ಒಂದು ವೇದಿಕೆಯಲ್ಲಿ ಲೈವ್ ಆಗಿ ನೋಡಿದ್ದು? ನಮ್ಮ ಹೋಟ್ಲಲ್ಲಿ. ಬಾಸ್ ಜೊತೆ ಮಾತಾಡಕ್ಕೆ ಬಂದಾಗ. ಯಾವ ಹೋಟ್ಲು ಸರ್? ಯಾರ ಜೊತೆಲಿ ಇದ್ರು? ಪ್ರಕಾಶ್ ಪ್ಯಾಲೇಸ್. ಓಕೆ.
ಅವರ ನಾಗರಾಜ್ ಅವ್ರನ್ನ ಮೀಟ್ ಮಾಡಕ್ ಬಂದಾಗ ನೋಡಿದ್ದು. ಓಕೆ ಅವರು ಸರ್ ನಿಮ್ಮ ಕ್ಷೇತ್ರ ಶ್ರೀರಂಗಪಟ್ಟಣ ಕ್ಷೇತ್ರ ಮಾದೇಪುರದವ್ರು ಅಂದ ತಕ್ಷಣ ಭಾರಿ ಖುಷಿ ಆಗ್ಬಿಟ್ರು. ಓಕೆ 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 ಹಾಂ ಹಾಂ ಮತ್ತೆ ಅಜ್ಜಿ ಊರು ಬಂದು ಬೆಸಿಗರಳ್ಳಿ ಅಂತ ಹೇಳಿದಾಗ್ಲೂ ಕೋಣಸಲೆ ಅಂತ ಅಂದಾಗ ನನ್ನ ಕ್ಷೇತ್ರನೇ ಅದುವೇ ಮದ್ದೂರು ಕ್ಷೇತ್ರ ಅಂತ ಭಾರಿ ಖುಷಿ ಪಟ್ರು ಅವಾಗ ಹೇಳಿದಾಗ. ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ. ಆನಂದ ಆಯ್ತು. ಅಂಬರೀಶ್ ಸರ್ ಬಗ್ಗೆ ಮಾತಾಡಿ ಅಂದ್ರೆ ಸಾಕು, ಎದುರೋರ್ಗಳವ್ರು ನೀವು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಕೊಡಿ ಬೇರೆಯವ್ರಿಗೆ ಮೈ ಕೊಡಿ. ಬನ್ನಿ ಗೌಡ್ರ ಮುಂದೆ. ಏನ್ ಹೇಳ್ತೀರಾ? ಯಾಕೆಂದ್ರೆ ಅಂಬರೀಶ್ ಸರ್ ಕಾರ್ಯಕ್ರಮಕ್ಕೆ ನೀವು ಬಹಳ ಚೆನ್ನಾಗಿ ಓಡಾಡಿದ್ರಿ. ನನ್ನ ಕರ್ಕೊಂಡೋಗಿ ಅಲ್ಲಿ ಕರ್ಕೊಂಡೋಗಿ ಬಿಟ್ರಿ ಆ ಜಾಗಕ್ಕೆ. ಹೇಳಿ. ಬೆಂಗಳೂರಿಗೆ ಹೋಗ್ತಿದ್ದೆ ಹುಡುಕೊಂಡು. ಹಾಂ ಈಗ ನಾನು ಬೆಂಗಳೂರಿಂದ ವಾಪಸ್ ಇಲ್ಲಿಗೆ ಬಂದಿದ್ದೀನಿ. ಹಾಂ ಹಾಂ ಹೌದು 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 ನಾವು ಇಲ್ಲಿ ಬರ್ತೇನೆ ಮಾಡ್ಬೇಕು. ಹೌದು ಹೌದು ಇಲ್ಲಿ ಬಂದಿದ್ದೀವಿ. ಸರಿ ಫ್ರೆಂಡ್ಸ್ ಎಲ್ಲ ಸೇರಿ ತುಂಬ ಅಂದ್ರೆ ಎಲ್ಲ ಗ್ರ್ಯಾಂಡ್ ಆಗಿ ನಾವು ಬರ್ತೇನೆ ಮಾಡ್ತಾ ಇದ್ದೀವಿ. ಖುಷಿ ನಮ್ದು ಇದೊಂದು ಹಬ್ಬ. ನಮ್ಗೆ ಏನೇ ಕೆಲಸ ಇದ್ರು ಇವತ್ತು ಮಾಡ್ಕೊಂಡು ನಾವು ಬಂದು ಇದೆಲ್ಲರೂ ಸೇರಿ ಒಂದು ಹಬ್ಬದ ಥರ ನಾವು ಮಾಡ್ತಾ ಇದ್ದೀವಿ. ನಮ್ಮ ಅಂಬರೀಷ್ ಅಂತೂ ನಾವು ಮರೆಯೋಕೆ ಆಗಲ್ಲ ಅಂಬರೀಷ್ ಅಣ್ಣ. ಖಂಡಿತ. ಇನ್ನೊಬ್ರು ನಿಮ್ ಹಿಂದ್ಗಡೆ ಕಟ್ಟ ಅಭಿಮಾನಿ ಅವ್ರು ನೋಡಿ, 365 ದಿನನೂ ಆ ಕಟೌಟ್ ಯಾವತ್ತೂ ಕೂಡ ಕಳಿ ಇಳಿಯಲ್ಲ, ಒಂಚೂರು ಮಾಸ ಅಲ್ಲ, ಒಂಚೂರು ಅರಿಯಲ್ಲ. ಒಂದೊಂದು ರಿಕ್ವೆಸ್ಟ್, ಈ ಪುತ್ಥಳಿ ಹಾ ಇದ್ ಮಾಡ್ಬೇಕಾರೆ ನಾವು ಇನಾಗ್ರೇಷನ್ ಮಾಡ್ಬೇಕಾರೆ ಹ್ಮ್ ಮೇಡಮ್ ಅಂಬಿಕು ಸರ್ ಅಂತ ಹುಡುಕ್ತಿದ್ರು. ಹಾ ಮುಖಾಂತರ ನನ್ನೊಂದು ಖಂಡಿತ ಹೇಳಿ ನಾನು ಅವ್ರು ಕಳಿಸ್ಕೊಡ್ತೀನಿ. ಅವ್ರು ಮಾತಾಡ್ಬೇಕಾದ್ರೆ ನಾವು ಫುಲ್ ಹಿಂದೆ ಇದ್ವಿ, ಬರಕ್ ಆಗ್ಲಿಲ್ಲ. ಅವ್ರು ನಕ್ಬಿಟ್ರು ಈ ಅಂಬಿಕೂಸು ಯಾರು ಅಂತ. ನಾವೇಂತ ಒಂಚೂರು ನಮ್ದೊಂದು ಮೆಸೇಜ್ ಖಂಡಿತ ಹೇಳಿ ಸರ್, ಖಂಡಿತ ಹೇಳಿ ಸರ್. ಯಾಕಂದ್ರೆ ನೆಕ್ಸ್ಟ್ ಟೈಮ್ ಮನೆಗೆ ಹೋದಾಗ ಅವ್ರ ಜೊತೆ ಅದೊಂದು ಕ್ಲಿಪ್ ನ ಕಟ್ ಮಾಡಿ ಮೇಡಮ್ ಕಳಿಸ್ಕೊಡ್ತೀನಿ. ಹೇಳಿ ಸರ್. ಮೇಡಮ್ ಕಳ್ಸ್ಕೊಡಿ, ನಾನೇ ಅಂಬಿಕೂಸು ಅಂಬಿಕೂಸ್ ಅಂತ. ಸರ್ ತಮ್ಮ ನಿಜವಾದ ಹೆಸರು? ಪ್ರಸನ್ನ ಸರ್. ಓಕೆ, ತಾವು ಎಲ್ಲಿ ಇರ್ತೀರಾ ಜಾಸ್ತಿ? ಮೈಸೂರಲ್ಲಿ. ಓಕೆ, ಕೊಡಿ. ಮತ್ತೊಬ್ರು ಹೆಸರೇ ಅಂಬರೀಶ್ ಅಂತ ಇಟ್ಕೊಂಡ್ಬಿಟ್ರಿ. ನಾವು ಕರಿಯಾಕೆ ಭಯ ಆಗ್ತದೆ ಒಂದ್ ಕಡೆ, ಇನ್ನೊಂದ್ ಕಡೆ ಖುಷಿ ಆಗ್ತದೆ. ಅವ್ರಿಗೆ ಫೋನ್ ಮಾಡಿದಾಗ್ಲೇ ಅಷ್ಟೇನೆ. ಹೇಳಿ ಸರ್, ಏನ್ ಹೇಳ್ತೀರಾ? ನಾವು ಅಪ್ಪಾಜಿಯವ್ರ ಬಗ್ಗೆ ಹೇಳ್ಬೇಕು ಅನ್ನೋದು ಏನಿಲ್ಲ, ಎಲ್ಲಾರು ಮಾಡ್ಬಿಟ್ಟವ್ರೆ, ನಾವು ಕಣ್ಣಲ್ಲಿ ನೋಡ್ಕೋಯ್ತಾ ಇದೀವಿ ಅಷ್ಟೇನೆ. ಅವ್ರು ತೋರಿಸಿರೋ ದಾರಿಲಿ ನಮ್ ಕೈಲಿ ಒಂದ್ ಪೈಸದ ಭಾಗನೂ ನಡೆಯಕ್ಕಾಗಲ್ಲ. ಆದ್ರೂ ಅಲ್ಪ ಸ್ವಲ್ಪ ನಡ್ಕೋಯ್ತಾ ಇದೀವಿ ಧರ್ಮವಾಗಿ. ಧರ್ಮದ ರೀತಿಲಿ ದಾರಿ ತೋರೋರೆ ಅದೇ ರೀತಿ ನಡ್ಕೋಯ್ತೀವಿ. ನಮ್ ಕೈಲಿ ಆಗೋ ಗಂಟೆ ಸೇವೆ ಮಾಡ್ತೀವಿ, ಜನ ಸೇವೆನೂ ಮಾಡ್ತೀವಿ, ಧರ್ಮದಿಂದ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ, ಜೊತೆಗೆ ಹೋರಾಟನೂ ಮಾಡ್ತೀವಿ. ಖಂಡಿತ ಇನ್ನೋರ್ ಪರವಾಗಿ ಎಲ್ಲೇ ಪ್ರಾಬ್ಲಮ್ ನ್ಯಾಯದ ಪರವಾಗಿ. ಖಂಡಿತ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕೊಡಿ, ಇನ್ಯಾರು ಮಾತಾಡ್ತಾರೆ? ಕೊಡಿ ಮಹೇಂದ್ರ ಕೊಡಿ. ಮಹೇಂದ್ರ ಬನ್ನಿ ಬನ್ನಿ. ಇವರು ಕೊಡಿ, ವೆಂಕಟೇಶಣ್ಣ ಕೇಳಿ. ನಮಸ್ಕಾರ ಸರ್. ಅಂಬರೀಷ್ ಅಭಿಮಾನಿಗಳಿಗೆ ಎಲ್ಲರಿಗೂ ನನ್ನ ವಂದನೆಗಳು. ಅದರಲ್ಲೂ ನಮ್ಮ ಮೈಸೂರು ಜಿಲ್ಲೆ ಅಂಬಿ ಮತ್ತು ಅಭಿಷೇಕ್ ಸಂಘದವರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲುವುದಿಲ್ಲ. ಅದು ಯಾಕೆಂದರೆ ನಮಗೆ ಬೆಂಬಲವಾಗಿ ಬನ್ನೂರಿನಲ್ಲಿ ಒಂದು ಪುತ್ಥಳಿಕೆ ಮಾಡೋದಕ್ಕೆ ಅವರ ಸಹಕಾರ ಭಾರಿ ದೊಡ್ಡದಿದೆ ನಮಗೆ. ಅದು ನಮ್ಮ ಕನಸಿತ್ತು, ನಮ್ಮ ಜೀವನದ. ನಾವು ಆಸ್ತಿ ಸಂಪಾದನೆ ಮಾಡುವಂಥದ್ದು, ಇನ್ನೊಂದು ಮಾಡುವಂಥದ್ದು ನನಗಿರಲಿಲ್ಲ. ನನಗೆ ಅಣ್ಣವರ ಪುತ್ಥಳಿಕೆ ಮಾಡಬೇಕು ಅನ್ನೋದು ನನ್ನ ಬಹುದಿನದ ಕನಸಿತ್ತು. ನಮ್ಮೆಲ್ಲ ಕನಸು ಹೇಳಿ ಸರ್. ಆ ಕನಸಿಗೆ ಎಲ್ಲರೂ ಸಹಕಾರ ಕೊಟ್ಟು ನನಗೆ ಹೇಳಕ ಅಷ್ಟೊಂದು ಆನಂದ ಅಂಥದ್ದೊಂದು ಕಾರ್ಯಕ್ರಮನ ನಡೆಸ್ಬಿಟ್ಟವ್ರೆ. ಅವರಿಗೆಲ್ಲ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳಿಸ್ತೀನಿ. ಮತ್ತೆ ಅಂಬರೀಷ್ ಅಣ್ಣಂದ ಈ ದಿನ ನಾವು ಮೊದಲನೇ ವರ್ಷದ್ದು ಅಂದರೆ ಪುತ್ಥಳಿಕೆ ಆಗಿದ ಮೊದಲನೇ ವರ್ಷದ ಹುಟ್ಟು ಹಬ್ಬನ ಇಷ್ಟೊಂದು ಸಂಭ್ರಮದಿಂದ ಆಚರಿಸ್ತಿರೋದಕ್ಕೆ 74ನೇ ವರ್ಷದ ಹುಟ್ಟು ಹಬ್ಬ ಆಚರಿಸ್ತಾ ಇರೋದಕ್ಕೆ ನಮ್ಗೆ ಬಹಳ ಸಂತೋಷ ಇದೆ. ಎಲ್ಲರೂ ಇದೇ ರೀತಿನಲ್ಲಿ ಇದು ಸಣ್ಣದಾಗಿ ಈ ವರ್ಷ ಆಚರಿಸ್ತಾ ಇರೋದು. ನೆಕ್ಸ್ಟ್ ವರ್ಷ ಇನ್ನೂ ಅವರ ಪುಣ್ಯ ಸ್ಮರಣೆಯಲ್ಲಿ ದೊಡ್ಡದಾಗಿ ನಾವು ಆಚರಣೆ ಮಾಡಬೇಕು. ಅವ್ರ ವಿಚಾರವಾಗಿ ನಾವು ಅವ್ರು ತೋರಿಸ್ತಂತ ಮುಂದೆ ನಾವು ಮಾರ್ಗದರ್ಶನವಾಗಿ ಹೋಗ್ಬೇಕು ಅಂತ ನಾವು ಅನ್ಕೊಂಡಿದ್ದೀವಿ. ಎಲ್ಲರ ಸಹಕಾರನೂ ಬೇಕು. ಹಾಗೆ ನಮ್ಮ ಊರಿನ ಜನ ನಮಗೆ ಎಲ್ಲ ರೀತಿಲೂ ಸಪೋರ್ಟ್ ಕೊಡುತ್ತೆ. ನಾವು ಅಣ್ಣವರ ಹೆಸರು ಹೇಳಿ ಯಾವುದೇ ಒಂದು ಕಾರ್ಯಕ್ರಮ ಹಾಕೊಂಡ್ರು ಕೂಡ ಎಲ್ಲ ರೀತಿಲೂ ಸಪೋರ್ಟ್ ಕೊಡ್ತಾರೆ. ಅದೇ ರೀತಿಯಲ್ಲಿ ಹೆಚ್ಚು ರೀತಿಯಲ್ಲಿ ಹೀಗೆ ಸಹಕರಿಸಬೇಕು ಅಂತ ನಾನು ಸರ್ ಈ ಮೂಲಕ ನಮ್ಮ ಒಂದು ವಾಹಿನಿ ಮೂಲಕ ಸುಮ್ಲತಾ ಮೇಡಮ್ಗೆ, ಅಭಿಷೇಕ್ ಸರ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮತ್ತೊಮ್ಮೆ ಜ್ಞಾಪಿಸ್ಕೊಂಡು ಅವ್ರನ್ನ. ನಮ್ಮ ಬನ್ನೂರಿಗೆ ಬಂದ್ರಲ್ಲ ಕರೆದ ತಕ್ಷಣ ನಮಗೆ ಬಹಳ ಸಂತೋಷ ಇದೆ. ಯಾಕೆಂದ್ರೆ ಅಣ್ಣವ್ರನ್ನ ನಾನು ಇದೇ ನಮ್ಮ ಅಕ್ಕಪಕ್ಕ ಶೂಟಿಂಗ್ ಆದ್ರೆ ಸೈಕಲ್ನಲ್ಲಿ ಹೊಂಟೋಗ್ಬಿಡ್ತಿದ್ದೆ ನೋಡೋಕೆ.
ನಿನ್ಗೇನು ಗದ್ದಲ್ ಕೆಲ್ಸ ಇಲ್ವಲ್ಲ ಅಂತ ಈಗ ಹೇಳಿ ಕಳ್ಸೋರು ನಮ್ಗೆ. ಆದ್ರೆ ನಾವು ಏನು ಇಲ್ದೇನೆ ಒಂದು ಫೋನ್ ಕಾಲ್ ಮಾಡಿ ಕರ್ನಾಟಕಕ್ಕೆ ಬಂದು ದಿಗ್ಗಜರು, ಚಿತ್ರರಂಗದ ದಿಗ್ಗಜರು ಬಂದ್ರಲ್ಲ, ಜೊತೆನಲ್ಲಿ ಎಲ್ಲರನ್ನು ಕರ್ಕ ಬಂದು ನಮ್ಮ ಊರಿನಲ್ಲಿ ಅದ್ದೂರಿ ಫಂಕ್ಷನ್ಗೆ ಸಹಕರಿಸಿದ್ರಲ್ಲ, ಅದಕ್ಕೆ ನಾವು ಭಾರಿ ಭಾರಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಸರ್. ನಿಮ್ಮ ಒಂದು ಪುಟ್ಟ ಕ್ಲಿಪ್ ಮಾತನ್ನ ಅವ್ರಿಗೆ ಕಳಿಸ್ಕೊಡ್ತೀನಿ ನಾನು. ಜೊತೆಗೆ ಇನ್ನಾರ ಮಾತಾಡಿದ್ದೀರಾ? ಮಹೇಂದ್ರಣ್ಣ ಮಾತಾಡ್ರಿ. ನೀವು ಎಜುಕೇಟ್, ನೀವೇ ಮಾತಾಡಲ್ಲ ಅಂದ್ರೆ ಹೇಳಿ ಸರ್, ನೀವೇ ಮಾತಾಡಿ ಸರ್. ಅಂಬರೀಷ್ ಅಣ್ಣವ್ರಿಗೆ 74ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅಂಬರೀಷ್ ಅಣ್ಣ ಏನಪ್ಪ ಅಂದ್ರೆ ನಾನು ಅವ್ರ ಮನೇಲಿ ಊಟ ಮಾಡಿದ್ದೀನಿ. ಓಕೆ, ಇವಾಗಲ್ಲ 15 ವರ್ಷದ ನಾವು ಬೆಂಗಳೂರಲ್ಲಿ ಇದ್ದಂಥ ಟೈಮಲ್ಲಿ ನಾವು ಏನಪ್ಪ ಅಂದ್ರೆ ನಮ್ಮ ಗುರುಗಳೊಬ್ಬರು ಇದ್ರು, ಮಾರ್ಕೆಟ್ ಬಂದು ಒಂದು ಊರಾಗಿದ್ರೆ ಅವರು ನಾವೆಲ್ಲ ಅಂಬರೀಷ್ ಅಣ್ಣವ್ರ ಪಿಕ್ಚರ್ ಬಂದ್ರೆ ಕಟೋಟಿಗೆ ಹೂನಾರ ಹಾಕೋದು, ಅದು ದಾಖಲೆ ಬರ್ತಿದ್ದೀವಿ. ಯಾವುದು ಅಂದ್ರೆ ವೀರಂ ಪರಂಪರೆ ಪಿಕ್ಚರ್ ಬಿಡುಗಡೆ 6 ಲಕ್ಷ ರೂಪಾಯಿ ಹೂನಾರ ಹಾಕ್ಸಿದ್ದೀವಿ. ವೀರಂ ಪರಂಪರೆ ಸರ್, ನಮ್ಮ ಬನ್ನೂರಿನಲ್ಲಿ ಶೂಟಿಂಗ್ ಆಗಿತ್ತು ಸರ್. ಎಮ್ಮೆ ಅದು ವೀರಂ ಪರಂಪರೆ ನನ್ನ ಮಣ್ಣಿದು ಅಂತ ಬನ್ನೂರು ಬಂತಲ್ಲ, ಅದೊಂದು ಸಾಂಗು. 6 ಲಕ್ಷ ಅದಕ್ಕಿಂತ ದನಿ ಇನ್ನೇನ್ ಬೇಕು? ಹೂನಾರ ಹಾಕ್ಸಿದ್ವು ಕಟೋಟಿಗೆ. ಅಂಬರೀಷ್ ಅಣ್ಣ ನೋಡ್ಬಿಟ್ಟು ನಮಗೆಲ್ಲ ಬಾಯಿ ಬಂದು ಬಂದಿರೋ ಬೋಳಿ ಮಕ್ಕಳಿಗೆ ಏನು ಕೆಲಸ ಹಂಗೆ ಹಿಂಗೆ ಅನ್ಕೊಂಡು ಆ ಥರದಲ್ಲಿ ಇದ್ದಾಗ ನಾನು ಊರು ಬಂದಂಥ ಟೈಮಲ್ಲಿ ನಮ್ಮ ಅಧ್ಯಕ್ಷರಾದ ನಂದೀಶ್ ಅಣ್ಣವ್ರು ನಮಗೆ ಪರಿಚಯ ಆಯ್ತಾರೆ. ಆ ಮುಖಾಂತರ ಎಲ್ಲರೂ ತಂಡದಲ್ಲಿ ಎಲ್ಲರೂ ಪರಿಚಯ ಆಯ್ತಾರೆ. ಒಂದು ಸ್ಥಾನ ಗೌರವ ಕೊಟ್ಟು ನನಗೆ ಬನ್ನೂರಲ್ಲಿ ಒಂದು ಇದಾಗಿ ಕೊಡ್ತಾರೆ. ನಮ್ಮದು ದೇಶವಳ್ಳಿ, ನನ್ನ ಹೆಸರೇ ದೇಶವಳ್ಳಿ ರವಿ ಅಂದ್ಬಿಟ್ಟು ಫೇಮಸ್ಸು ಎಲ್ಲ ಕಡೆ. ನಮ್ಗೆ ಅಭಿ ಬಾಸ್ಕುವ ನನ್ನ ದೇಶವಳ್ಳಿ ರವಿ ಅಂದ್ರೆ ಗೊತ್ತಾಯ್ತದ. ಅಂಥದ್ರಲ್ಲಿ ಇಲ್ಲಿ ಪರಿಚಯವಾಗಿ ನಾನು ಒಂದು ಕನಸು, ಬನ್ನೂರಲ್ಲಿ ಒಂದು ಸ್ಟ್ಯಾಚು ಮಾಡಬೇಕು, ಅಂಬರೀಷ್ ಅಣ್ಣನ ಒಂದು ಪುತ್ಥಳಿ ಮಾಡಬೇಕು ಅನ್ನೋ ಒಂದು ಕನಸಿತ್ತು. ಅದು ನೆನ್ಪು ಮಾಡಿದ್ದೇವೆ. ಆ ಥರದಲ್ಲಿ ನಮ್ಗೆ ಭಾಳ ಖುಷಿ ಇದೆ. ಯಾಕೆಂದರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅದೇ ಥರ. ಯಾಕೆಂದರೆ ಬೇರೆ ಊರು ಬೇರೆ ಡಿಸ್ಟಿಕ್ ಅನ್ನೋದು ಎಲ್ಲರೂ ಕೂಡಿಸಿ ನಮ್ಮನ್ನ ಇಲ್ಲಿಗೆ ಒಂದು ಸ್ಥಾನ ಗೌರವ ಕೊಟ್ಟು ಕರ್ಕೊಬಂದು ಒಂದು ಇದು ಮಾಡಿ ಒಂದು ಇದು ಮಾಡ್ಬೇಕು ಅಂತ ಮಾಡ್ದು. ಅಭಿಭಾಸ್ಗೂ ಧನ್ಯವಾದಗಳು. ಯಾಕೆಂದ್ರೆ ನಾವು ಪುತ್ಥಳಿ ಓಪನ್ ಮಾಡುವಷ್ಟು ಎಲ್ಲರೂ ಕರ್ಕೊಬಂದು ಜೊತೆಗೆ ನಿಂತ್ಕೊಂಡು ಅದು ಖುಷಿ ಪಡ್ತೀನಿ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ಮಾತಾಡಿ ಮಹೇಂದ್ರ ಅವರೇ. ಮಾತಾಡಿ ಸರ್, ನೀವು ಬನ್ನಿ ಸರ್ ಜೊತೆ ಹೇಳಿ ಸರ್, ಮಾತಾಡಿ ಸರ್ ನೀವು. ಥ್ಯಾಂಕ್ ಯು. ಏನು ಹೇಳ್ತೀರಾ ಸರ್ ನೀವು? ಒನ್ ಆಫ್ ದ ಎಜುಕೇಟೆಡ್ ಪರ್ಸನ್ ತಾವು. ಕರ್ನಾಟಕ ಸಮಸ್ತ ಜನತೆಗೆ ಡಾಕ್ಟರ್ ಮೆಗಾಸ್ಟಾರ್ ಅಂಬರೀಷ್ ಅವರ 74ನೇ ವರ್ಷದ ಜನ್ಮದಿನದ ಶುಭಾಶಯಗಳು. ಹಾಗೆಯೇ ಅವರು ಕರ್ನಾಟಕದ ಕಣ್ಮಣಿ ಹಾಗೂ ಚಿತ್ರರಂಗದೇ ಆಗಲಿ ರಾಜಕೀಯದಲ್ಲೇ ಆಗಲಿ ತುಂಬ ಅತ್ಯುತ್ತಮವಾಗಿ ಸಾಧನೆ ಮಾಡಿದ್ದಾರೆ. ಅವ್ರನ್ನ ಈ ಜನ್ಮದಿನದಿಂದ ಸ್ಮರಿಸ್ತಾ ಇರೋದು ತುಂಬ ಖುಷಿಯಾಗುತ್ತೆ. ಹಾಗೆ ಈ ರೀತಿ ಪುತ್ಥಳಿಕೆ ಮಾಡಿ ಇದು ಮಾಡ್ತಾರಕ್ಕೆ ಬನ್ನೂರು ಜನತೆಗೆ ಹಾಗೂ ಅವರ ಅಭಿಮಾನಿಗಳಿಗೆ ಪೂರ್ವಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ. ಈ ರೀತಿ ಅಂಬರೀಷ್ ಅವರ ಪ್ರಕಟಣೆನ ನಾವು ಭಾಗವಹಿಸಿದ್ದಕ್ಕೆ ತುಂಬ ಸಂತೋಷ ಆಗ್ತಿದೆ. ಈ ರೀತಿ ಹೆಚ್ಚಾಗಿ ಜನರುಗಳು ಅಂಬರೀಷ್ ಅವ್ರನ್ನ ನಮ್ಮ ಜನರೇಷನ್ ನೋಡ್ತಾ ಇದ್ದೋ ಟಿವಿನಲ್ಲಿ, ವೈಟಮ್ ಟಿವಿನಲ್ಲಿ ಅವ್ರನ್ನ ಟಿವಿ ನೋಡ್ತಾ ಇದ್ದೋ. ಸರ್ ರೋಡಿ MLA ಬಂದ್ಬಿಟ್ರೆ ಸಾವಿರಾರು ಜನ ಕೂತಿರೋ ಸರ್ ಒಂದು ಟಿವಿ ನೋಡೋದಕ್ಕೆ. ಇದೇ ಜಾಗದಲ್ಲಿ ರೋಡಿ MLA ಒಂದು ಸಾಂಗ್, ಒಂದು ಫೈಟು ಬಂದ್ಬಿಟ್ರೆ ನಾವು ಆಕ್ಚುಲಿ ಮನೆಗಳಿಗೆ ಹೆಚ್ಚಾಗಿ ಹೊರಗಡೆ ಟಿವಿಗಳಲ್ಲಿ VCRಗಳು VCR ಆಗ್ತಾ ಇರೋ ಅವಾಗಲೇ ಶ್ರೀಮಂತಲ್ಲಿ ಎಲ್ಲರೂ ಬರೀ ಅಂಬರೀಷ್ ಸರ್ ಅವರ VCR ಕ್ಯಾಸೆಟ್ಗಳನ್ನ ಇಟ್ಕೊಂಡು ಎಷ್ಟು ಜನ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬಿಟ್ಟಿದ್ದಾರೆ ಸರ್ ಅವತ್ತು ಅವರು ಪಿಕ್ಚರ್ಗಳಲ್ಲಿ. ಎಲ್ಲ ನಮಗೆ ಅಂಬರೀಷ್ ಅವರ ಹತ್ರ ಮೆಮೊರೀಸ್ ತುಂಬಾ ಕಾಣುತ್ತೆ. ಮತ್ತೆ ಇವತ್ತು ಹಾಕಿದ್ರು ಫುಲ್ ರಶ್ ಆಗುತ್ತೆ ಬನ್ನೂರಿನ ಟ್ಯಾಕೇಜ್ಗಳು. ಥ್ಯಾಂಕ್ ಯು. ಅವಕಾಶ ಮಾಡಿಕೊಡಿ. ಕನ್ನಡ ಬಂದ್ಬಿಡಿ. ಉದ್ದಾರ ಹಿಂದೆ ಒಳಗೆ ತಡ್ರಪ್ಪ, ನಮ್ ಲೋಗೋ ಪೂಜೆ ಮಾಡ್ಬಿಡಿ. ಹಾಗೇನೆ ದಯವಿಟ್ಟು ನಮ್ ಲೋಗೋನು ಪೂಜೆ ಮಾಡ್ಬಿಡಿ ಸಾಹೇಬ್ರ ಜೊತೆ ಇಟ್ಬಿಡಿ. ಅಲ್ಲೇ ಇಟ್ಬಿಡಿ ಸರ್, ಲೋಗೋನು ಪೂಜೆ ಮಾಡ್ಲಿ. ಅವ್ರಂಗೆ ಡೈನಾಮಿಕ್ ಆಗಿದ್ದು ನಮ್ಮ ಚಾನಲ್ ಕೂಡ ಹಂಗೆ ಡೈನಾಮಿಕ್ ಆಗಿ ಓಡ್ಲಿ. ಎಸ್ ವೀಕ್ಷಕರ ನಮಸ್ಕಾರ. ಮತ್ತೆ ಕೇವಲ ಇಡೀ ರಾಜ್ಯದ ಅಭಿಮಾನಿಗಳಲ್ಲರಿ ಇದೊಂದು ಆಚರಣೆ ಮಾಡೋದು. ಕಾಂಗ್ರೆಸ್ ಪಕ್ಷದ ನಿಮ್ಮ ಪಕ್ಷದ ಕಚೇರಿಗಳಲ್ಲಿ ಮಾಡ್ಬೇಕು ಲೆಕ್ಕ. ಯಾಕೆಂದ್ರೆ ನಿಮ್ಗೋಸ್ಕರ ದುಡ್ದಂತವ್ರು, ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡ್ದಂತವ್ರು ಅಂಬರೀಷ್ ಅಣ್ಣವರು ಲೆಕ್ಕಾಚಾರವಾಗಿ ಒಂದಷ್ಟು ಕಾಂಗ್ರೆಸ್ ಅಭಿಮಾನಿಗಳು ಇರ್ಬೇಕು ಇಲ್ಲಿ ಅವ್ರ ಜೊತೆಗೆ.
ಹಾಗಾಗಿ ನಿಮ್ಮ ಕಾಂಗ್ರೆಸ್ ಕಚೇರಿಗಳಲ್ಲಿ ಅವ್ರ ಹುಟ್ಟುಹಬ್ಬ ಆಚರಣೆ ಮಾಡ್ಬೇಕ್ರಿ ನೀವು, ಆಯ್ತಾ? ಯಾರೆಲ್ಲ ರಾಷ್ಟ್ರೀಯ ನಾಯಕರಿದಾರೋ ಅವ್ರ ಜೊತೆಗೆ ದುಡ್ದಂತವ್ರು ಅಂಬರೀಶ್ ಅವರು. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಹೋಬಳಿ ಮಟ್ಟದಲ್ಲಾಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ಕರ್ನಾಟಕದ ಮಟ್ಟದಲ್ಲಾಗಿರ್ಬೋದು, ನಿಮ್ಮ ಕಚೇರಿಗಳಲ್ಲಿ ಅಂಬರೀಶ್ ಅವ್ರು ನೆನೆಯೋದು, ಅಂಬರೀಶ್ ಅವರ ಸರ್ನ ಹುಟ್ಟುಹಬ್ಬ ಆಚರಣೆ ಮಾಡ್ಬೇಕಾದ್ರೆ ನಿಮ್ಮ ಕರ್ತವ್ಯ ಯಾಕಂದ್ರೆ ಅದು ನೀವು ಮರ್ತು ಬಿಟ್ಟಿದ್ದೀರಾ ಅಷ್ಟೇ. ಕಾಂಗ್ರೆಸ್ ನೀವು ಎಲ್ಲ ಯಾರೋ ಜನಪ್ರತಿನಿಧಿ ಇದ್ದೀರಾ? ಸರ್ ಪೂಜೆ ಮಾಡಿ ಸರ್. ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಇಡೀ ರಾಜ್ಯದ ಕಾಂಗ್ರೆಸ್ ನಾಯಕರೇ, ನೀವು ನಿಮ್ಮ ಜವಾಬ್ದಾರಿ, ನಿಮ್ಮ ಒಂದು ಡೈಮಂಡ್ ಅನ್ನ ನೀವು ಕಳ್ಕೊಂಡಿರುವಂತದ್ದು ಕಾಂಗ್ರೆಸ್ನಲ್ಲಿ. ಹಾಗಾಗಿ ತಪ್ಪೇನಿಲ್ಲ ರೀ, ಮಾಡಿದ್ರೆ ಬರ್ತಾರೆ, ಮಾಡೋದು ತಪ್ಪೇನಿಲ್ಲ. ರಾಷ್ಟ್ರೀಯ ನಾಯಕರುಗಳು ಮಾಡ್ತೀರಾ, ಬರ್ತಾರನ್ನ ಮಾಡಿ, ಒಂದು ಸಣ್ಣದಾಗಿ ಅವ್ರ ನೆನಪಿನ ಅರ್ಥವಾಗಿ ಅದನ್ನ ಜನ ಯಾವ ತರ ಸ್ವೀಕರಿಸ್ತಾರೆ ನಿಮ್ಗೆ ಅರ್ಥ ಆಗುತ್ತೆ. ಹಾಕಿದ್ರೆ ಮೈಸೂರಲ್ಲಿ ಹಾಕಿದ್ರೆ ಪುಷ್ಪಾರ್ಚನೆ ಮಾಡ್ರಪ್ಪ. ಎಲ್ಲಿರೋ ಬಿಸಿಲು ನಿಂತ್ಕೊತೀಯ. ಹಾಗಾಗಿ ಮತ್ತೊಮ್ಮೆ ಹೇಳೋದಿದೆ, ನಾನು ಕಾಂಗ್ರೆಸ್ ಪಕ್ಷದಲ್ಲಿರುವಂತ ಒಂದಷ್ಟು ಜನಪ್ರತಿನಿಧಿಗಳು ಅವ್ರನ್ನ ನೆನೆಯುವಂತದಾಗಬೇಕು, ಅವ್ರ ಹೆಸರು ಕೇಕ್ ಕಟ್ ಮಾಡಬೇಕು. ಕಾಂಗ್ರೆಸ್ ಅವರದಂತ ದುಡ್ದಂತವ್ರು ಅವರು ಇವತ್ತು ರಾಜ್ಯ ನಾಯಕರಾಗಿ ಇರಿದಂತವ್ರು, ವಿಧಾನಸಭೆಗೆ ಹೋದಂತವ್ರು, ವಿಧಾನ ಪರಿಷತ್ಗೆ ಹೋದಂತವ್ರು, ಅದು ತಪ್ಪೇನಿಲ್ಲ ರೀ. ಇವ್ರು ಕಾಂಗ್ರೆಸ್ ಜನಪ್ರತಿನಿಧಿಗಳು ಅವ್ರನ್ನ ನೆನ್ಸ್ಕೊಂಡು ಕೇಕ್ ಕಟ್ ಮಾಡೋದು ತಪ್ಪೇ ಇಲ್ಲ ಅಂತ ನನ್ನ ಪ್ರಕಾರ, ನನ್ನ ಸ್ವಂತ ಅಭಿಪ್ರಾಯ ಹೇಳ್ತಿರುವಂತದ್ದು. ಆಕೆ ಪುಷ್ಪಾರ್ಚನೆ ಮಾಡಿ ಬನ್ನಿ ಇಲ್ಲಿ. ಇಲ್ಲಿ ಕೈ ಹಾಕ್ಬಿಡ ಫಸ್ಟ್ ಕ್ಯಾಂಡಲ್ ಹಚ್ಚಿರಪ್ಪ, ಕ್ಯಾಂಡಲ್ ಹಚ್ಚಿ ನೋಡ್ರಿ. ಮಕ್ಕಳು ನೋಡ್ರಿ ಎಷ್ಟು ಅಭಿಮಾನ ಅಂಬರೀಶ್ ಸರ್ ಕಂಡ್ರೆ. ಅಲ್ಲಿರೋ ಕಚ್ಲಿ ಬಾ ಮಗ, ಈ ಕಡೆ ಬಾ ಮಗ, ಬೆಂಕಿ ಇಲ್ಲಿ ಇಲ್ಲೋಡ್ರ ಇಲ್ಲಿ ಎಲ್ಲ ಇಲ್ಲೋಡ್ರ, ಆಗ್ಲಾ ಬನ್ರಪ್ಪ ಒಂಚೂರು. ಕ್ಯಾಮ್ರಾ ತಿನ್ಸಿ ಅಭಿಮಾನಿಗಳು ನೀವೇ ತಿನ್ಸ್ರಪ್ಪ ಎಲ್ಲಾರ್ಗು. ಹಾಗೆ ನಿಮ್ಗೆ ಹೇಳ್ತಾ ಇದ್ದೆ, ಇಡೀ ರಾಜ್ಯದ ಕಾಂಗ್ರೆಸ್ ನಾಯಕರೇ, ಜನಪ್ರತಿನಿಧಿಗಳೇ, ದಯವಿಟ್ಟು ಮುಂದಿನ ವರ್ಷನಾದ್ರು ಕೂಡ ಒಂದು ಆಚರಣೆ ಮಾಡಿ. ಅಟ್ಲೀಸ್ಟ್ ನೀವು ಒಂದು 10 ಜನ ಸೇರ್ಕೊಂಡು, ನೀವು ಜನಪ್ರತಿನಿಧಿಗಳು, ಅಂಬರೀಶ್ ಅವರ ಅಭಿಮಾನಿಗಳು ಯಾರಿದ್ರೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿ, ನಿಮ್ಮ ಕಾಂಗ್ರೆಸ್ ಪಕ್ಷದ ಆಫೀಸ್ಗಳಲ್ಲಿ ಮಾಡಿದ್ರೆ ಜನಕ್ಕೆ ನಿಮ್ಗೆ ಬಹಳ ಮನ್ನಣೆ ಕೊಡ್ತಾರ್ರಿ. ಆಯ್ತಲ್ವಾ? ಯಾಕೆಂದ್ರೆ ಒಂದು ಪಕ್ಷಕ್ಕೋಸ್ಕರ ದುಡಿದಂತವ್ರು ಅಂಬರೀಶ್ ಅವರು, ಕಾಂಗ್ರೆಸ್ ಪಕ್ಷದೇ ಅವರ ಜೀವಾಳವಾಗಿದ್ದಂಥದ್ದು. ಹಾಗಾಗಿ ಮಾಡೋದು ತಪ್ಪೇ ಇಲ್ಲ ಅಂತ ನನ್ನ ಅಭಿಪ್ರಾಯ, ಸ್ವಂತ ಅಭಿಪ್ರಾಯ. ಮತ್ತೆ ಯಾವ ಚಿತ್ರರಂಗದ ದಿಗ್ಗಜರು ಕೂಡ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿದಿಲ್ಲ ನನ್ನ ಪ್ರಕಾರ. ನಾನು ನೋಡಿರೋ ಇಷ್ಟು ಅವ್ರ ಮಟ್ಟಿಗೆ, ಒಂದು ರಾಜ್ಯ ಮಟ್ಟಕ್ಕೆ ಮತ್ತೆ ರಾಷ್ಟ್ರ ಮಟ್ಟಕ್ಕೆ ದುಡಿದಿರೋಂಥವ್ರು ಅಂಬರೀಶ್ ಸರ್ ಅವರು. ನೋಡ್ರಿ ಎಷ್ಟು ಖುಷಿ ಪಡ್ತಾರೆ ನಮ್ಮ ಬನ್ನೂರು ಜನ. ದೇವನಗರಿ ಅಂತ ನಾನು ಯಾವಾಗಲೂ ಹೇಳ್ತೀನಿ, ಆ ದೇವನಗರಿನಲ್ಲಿ ಮತ್ತೊಂದು ದೇವಸ್ಥಾನ ಪುತ್ಥಳಿಯಾಗಿ ಇವತ್ತು ಉರುಕೊಂಡಿರುವಂಥದ್ದು. ಇಡೀ ಯಾರು ಕೂಡ ಈ ವಿಚಾರ ಹೇಳಿಲ್ಲ. ಏನು ಅಂತಂದ್ರೆ, ಕಾಂಗ್ರೆಸ್ ನಾಯಕರು ಅಂಬರೀಷ ಅಣ್ಣವರ ಹುಟ್ಟುಹಬ್ಬನ ಆಚರಣೆ ಮಾಡಬೇಕು ಅಂತ ಇವತ್ತವರೆಗೆ ಯಾವ ಮಾಧ್ಯಮದವ್ರಿಗೆ ಹೇಳಿಲ್ಲ. ನಾನು ಹೇಳ್ತಾ ಇದ್ದೀನಿ, ನನ್ನ ಸ್ವಂತ ಅಭಿಪ್ರಾಯ, ಮಾಡೋದು ತಪ್ಪು ಇಲ್ಲ ಕೂಡ. ಹಾಗಾಗಿ ನೀವು ಏನ್ ಅನ್ಕೊಂಡ್ರು ಪರವಾಗಿಲ್ಲ, ಅವರು ಅದನ್ನ ಆಚರಣೆ ಮಾಡಿದ್ರೆ ಅವ್ರಿಗೊಂದು ಗೌರವ. ಜೊತೆಗೆ ಇನ್ನೊಂದೇನು ಅಂದ್ರೆ, ಮುಖ್ಯವಾಗಿ ಎಲ್ಲರೂ ಕೂಡ ಅವ್ರನ್ನ ಒಂದು ಚಿತ್ರರಂಗದ ಅಭಿಮಾನಕ್ಕೋಸ್ಕರ ಮಾಡಬೇಕು. ಇನ್ನೊಂದು ಕಾಂಗ್ರೆಸ್ಸಿನ ಧುರೀಣರಾಗಿ ಅವ್ರನ್ನ ಕಾಣಬೇಕು. ತಾವೇನ್ ನೋಡ್ತಾ ಇದ್ರೆ, ಇದು ಬನ್ನೂರಿನಲ್ಲಿರುವಂತ ಅಂಬರೀಶ್ ಅಭಿಮಾನಿಗಳು ನೋಡ್ರಿ, ಅವ್ರಿಗೋಸ್ಕರ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ. ಒಬ್ಬ ಅಭಿಮಾನಿ ಬನ್ನೂರಿಗೆ
ಉತ್ತರ ಕರ್ನಾಟಕದಿಂದ ಬಂದಿರುವಂತದ್ದು. ಬಹಳ ಖುಷಿ ಆಗ್ತದೆ ಈ ತರ ಒಂದು ಸಿಹಿ ಹಂಚಿ ಸರಳ ಸುಂದರ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ನೋಡಿ, ಅಂಬರೀಶ್ ಸರ್ ಹಾಡನ್ನ ನೀವು ಬ್ಯಾಕ್ ಗ್ರೌಂಡ್ ಕೇಳಿಸ್ತಾ ಇರ್ಬೋದು. ಅವ್ರ ಹಾಡು ಕೇಳ್ತಿದ್ರೆ ರೋಮಾಂಚನ ಆಗ್ತದೆ ಕಣ್ರಿ. ಆ ರೋಮಾನಗಳು ಎದ್ದು ನಿಂತ್ಕೋದು ಅಷ್ಟ. ಅದರಲ್ಲೂ ಚಕ್ರವ್ಯೂಹ ಹಾಡುಗಳು ಬಂದ್ರಂತೂ ಹುಚ್ಚೆದ್ದು ಕುಣಿಯುವಂತ ಅಭಿಮಾನಿಗಳಿದೀವಿ ನಾವೆಲ್ಲ. ನಿಜಲ್ಲೂ ಬಹಳ ಖುಷಿ ಆಗುತ್ತೆ. ಈ ಒಂದು ಆಚರಣೆ ಅರ್ಥಪೂರ್ಣವಾಗಿ, ಸರಳವಾಗಿ, ಸುಂದರವಾಗಿ ಕಳೆದ ಸಾರಿ ಅದ್ದೂರಿ ಆದಂತ ವೇದಿಕೆ ಮಾಡಿ ಮತ್ತೊಂದು ಸಾರಿ ಇದನ್ನ ಆಚರಣೆ ಮಾಡ್ತಾ ಇರೋದು ನಮ್ಮ ಬನ್ನೂರಿನ ಹೆಮ್ಮೆಯ ದೇವನಗರಿ ಎಲ್ಲ ರೈತಾಪಿ ಜನ.